Hi guys, welcome to Sumagiri Jobs. ಸೊ ಡೈಲಿ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ. SSLC, PUC, ITI, ಡಿಗ್ರಿ, ಡಿಪ್ಲೊಮಾ ಆದವರಿಗೆ ಎಲ್ಲರಿಗೂ ಆಗುವಂತಹ ಜಾಬ್ಸ್ ಅನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ನೀವು ಬಂದು ವಿಡಿಯೋಸ್ ಅನ್ನ ನೋಡಬಹುದು. ಓಕೆ, ನೀವು ಚೆನ್ನಾಗಿ ಕಾಲ್ ಮಾಡಿದ್ರೆ ನಿಮಗೆ ಜಾಬ್ ಸಿಗುತ್ತೆ. ಓಕೆ, ಸೊ ಬನ್ನಿ 48 ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. 49ನೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬರುತ್ತೆ, ನೀವು ಬಂದು ತಕ್ಷಣ ನೋಡಬಹುದು. ಓಕೆ, ನೋಡಿ, ಗ್ರಾಫಿಕ್ ಡಿಸೈನರ್ ಬೇಕು. ಸೊ ಓಕೆ, ಕ್ವಾಲಿಫಿಕೇಶನ್ ಬಂದು ಕೋರ್, ID, ಡ್ರಾ, ಫೋಟೋಗ್ರಫಿ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ಇದು ಮಂಗಳೂರಲ್ಲಿ ಇರುವಂತಹ ಜಾಬ್. ಸೊ ನಂಬರ್ ನೋಡ್ಕೊಳ್ಳಿ, ಆದಷ್ಟು ಬೇಗ ಕಾಲ್ ಮಾಡಿ. ನೆಕ್ಸ್ಟ್ ನೋಡಿ, ಕುಕ್ ಮತ್ತೆ ಕ್ಲೀನರ್ ಬೇಕು. ನಾರ್ತ್ ಇಂಡಿಯನ್ ಕುಕ್ ಮತ್ತೆ ಕ್ಲೀನಿಂಗ್ಗೆ ಲೇಡೀಸ್ ಬೇಕು. ಓಕೆ, ಸೊ ಸ್ಯಾಲರಿ ನೋಡ್ಕೊಳ್ಳಿ, 30,000 ಇದೆ. ಸೊ ನಂಬರ್ ನೋಡ್ಕೊಳ್ಳಿ, ಆದಷ್ಟು ಬೇಗ ಕಾಲ್ ಮಾಡಿ. ಇದು ತುಂಬಾ ಲೆಂತಿ ವಿಡಿಯೋ ಇದೆ, ತುಂಬಾ ಜಾಬ್ ವಿಡಿಯೋ ಇದೆ. ಓಕೆ, ಸೊ ತುಂಬಾ ಜಾಬ್ಸ್ ಇದರಲ್ಲಿ ಇದೆ. ಸೊ ಪೇಷನ್ಸ್ ಇಂದ ಫುಲ್ ವಿಡಿಯೋನ ನೋಡಿ. ನಂಬರ್ ನೋಡ್ಕೊಳ್ಳಿ, 9845969215. ಪಾಸ್ ಮಾಡಿಕೊಂಡು ನಂಬರ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, HR ಮತ್ತೆ ಅಕೌಂಟೆಂಟ್ ಮತ್ತೆ ಎಲೆಕ್ಟ್ರಿಷಿಯನ್ ಬೇಕು. ಓಕೆ, ಸೊ ಡಿಗ್ರಿ ಆದವರು ಮತ್ತೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರು. ಅಕೌಂಟೆಂಟ್ ಅಂತ ಹೇಳಿದ್ರೆ ನಮ್ಗೆ ಈ ತರ ಒಂದು ಕ್ವಾಲಿಫಿಕೇಶನ್ ಇದೆ, ಡಿಗ್ರಿ ಆಗಿದೆ ಅಂತ ಹೇಳಿ ನೀವು ಕಾಲ್ ಮಾಡಿ ಕೇಳ್ಕೊಳ್ಳಿ. ಕ್ವಾಲಿಫಿಕೇಶನ್ ನೋಡಿ, MSW ಲೈಸೆನ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ನಂಬರ್ ನೋಡ್ಕೊಳ್ಳಿ, ಇದು ಮಂಗಳೂರಲ್ಲಿ ಇರುವಂತಹ ಜಾಬ್, ಆದಷ್ಟು ಬೇಗ ಕಾಲ್ ಮಾಡಿ. ನೋಡಿ, ಲಾಂಡ್ರಿಗೆ ಮತ್ತೆ ಚೆಫ್ ಬೇಕು. ಓಕೆ, ಸೊ ಲಾಂಡ್ರಿಯಲ್ಲಿ ಸ್ಟಾಫ್ಸ್ ಬೇಕು. PUC ಡಿಗ್ರಿ ಆದವರು ಇದಕ್ಕೆ ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಸೊ ಸ್ಯಾಲರಿನ ಮೆನ್ಷನ್ ಮಾಡಿಲ್ಲ. PUC ಡಿಗ್ರಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಸ್ಯಾಲರಿನೇ ಇರುತ್ತೆ. ನಂಬರ್ ನೋಡ್ಕೊಂಡು ಆದಷ್ಟು ಬೇಗ ಕಾಲ್ ಮಾಡಿ. ನೋಡಿ, ಸೈಟ್ ಸೂಪರ್ವೈಸರ್ ಬೇಕು. ಮಂಗಳೂರಲ್ಲಿ ಇರುವಂತದ್ದು ಡಿಪ್ಲೊಮಾ ಇನ್ ಸಿವಿಲ್. ಓಕೆ, ಅವರಾದವರು ಕಾಲ್ ಮಾಡಿ. ಮತ್ತೆ ನಂಬರ್ ನೋಟ್ ಮಾಡಿಕೊಂಡು ಆದಷ್ಟು ಬೇಗ ಕಾಲ್ ಮಾಡಿ. ಸೊ ಬೇಗ ಕಾಲ್ ಮಾಡಿದ್ರೆ ಬೇಗ ಜಾಬ್ ಸಿಗುತ್ತೆ. ಓಕೆ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಆದಷ್ಟು ಬೇಗ ಒಂದು ನೋಡ್ಬೋದಲ್ವಾ, ಸೊ ಬೇಗ ಕಾಲ್ ಮಾಡ್ಬೋದು. ಸೊ ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡಿ. ನೆಕ್ಸ್ಟ್ ಜಾಬ್ ಬಂದು ಅಟೆಂಡರ್ ಬೇಕು, ಸೇಲ್ಸ್ ಬಾಯ್ ಬೇಕು. ಸೊ PUC ಮತ್ತೆ ಡಿಗ್ರಿ ಆದವರು ಇದಕ್ಕೆ ಆದಷ್ಟು ಬೇಗ ಕಾಲ್ ಮಾಡಿ. ಮತ್ತೆ ಲೈಸೆನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಮಂಗಳೂರಲ್ಲಿ ಇರುವಂತಹ ಜಾಬ್ ಇದು. ಸ್ಯಾಲರಿನ ಮೆನ್ಷನ್ ಮಾಡಿಲ್ಲ, ಮತ್ತೆ ಇಲ್ಲಿ ಫೋನ್ ನಂಬರ್ ಮೆನ್ಷನ್ ಮಾಡಿಲ್ಲ. ಓಕೆ, ಸೊ ಡೈರೆಕ್ಟ್ ಆಗಿ ವಿಸಿಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಅಡ್ರೆಸ್ ನೋಡ್ಕೊಳ್ಳಿ, ಫೆಲಿಕ್ಸ್ ಪೈ ಬಜಾರ್ ಮಂಗಳೂರು ಅಂತ. ಸೊ ಮಂಗಳೂರಲ್ಲಿ ಇರುವಂತಹ ಜಾಬ್. 2 ವೀಲರ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಕ್ವಾಲಿಫಿಕೇಶನ್ ಇದ್ರೆ ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಅಕೌಂಟೆಂಟ್ ಬೇಕು, ಡಿಗ್ರಿ ಆದವರು ಕಾಲ್ ಮಾಡಿ. ಮತ್ತೆ 3 to 5 ಇಯರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಬಿಲ್ಲಿಂಗ್ ಎಲ್ಲ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ಸೊ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಈ ತರ ಒಂದು ನಮ್ದು ಕೋರ್ಸ್ ಆಗಿದೆ. ಸೊ ನಾವು ಕಾಲ್ ಮಾಡಬಹುದಾ ಅಂತ ಹೇಳಿ ಈ ನಂಬರಿಗೆ ಕಾಲ್ ಮಾಡಿ, ನಾವು ಬರ್ಬೋದಾ ಅಂತ ಕೇಳಿ ನಿಮ್ಮ ಕ್ವಾಲಿಫಿಕೇಶನ್ ತಕ್ಕ ಹಾಗೆ. ಓಕೆ, ನೆಕ್ಸ್ಟ್ ನೋಡಿ, ಟ್ಯಾಕ್ಸಿ ಡ್ರೈವರ್ ಬೇಕು ಮತ್ತೆ ಆಫೀಸರ್ ಸ್ಟಾಫ್ ಬೇಕು. ಆಫೀಸರ್ ಸ್ಟಾಫಿಗೆ ಡಿಗ್ರಿ ಆದವರು ಕಾಲ್ ಮಾಡಿ. ಮತ್ತೆ ಟ್ಯಾಕ್ಸಿ ಡ್ರೈವರಿಗೆ ಲೈಸೆನ್ಸ್ ಇರಬೇಕು. ಓಕೆ, ನೆಕ್ಸ್ಟ್ ನೋಡಿ, ಫ್ಲೂಯೆಂಟ್ ಇನ್ ಇಂಗ್ಲಿಷ್. ಓಕೆ, ಸೊ ಇಂಗ್ಲಿಷ್ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ಸೊ ಫ್ಲೂಯೆಂಟ್ ಅಂತ ಹೇಳಿದ್ರೆ ನಾರ್ಮಲಿ ಮಾತಾಡುವಂತದ್ದು ಎಲ್ಲರಿಗೂ ಬರುತ್ತೆ. ಸೊ ಜಸ್ಟ್ ಒಂದು ಕಾಲ್ ಮಾಡಿ ಕೇಳಿ. ಸೊ ಎಲ್ಲ ಜಾಬ್ ಇರುವಂತಹ ವಿಡಿಯೋಸ್ ಅನ್ನೇ ನಾನು ಅಪ್ಲೋಡ್ ಮಾಡೋದು. ಸೊ ಇದರಲ್ಲಿ ಯಾವುದೇ ಡೌಟ್ ಬೇಡ, ಕಾಲ್ ಮಾಡಿ ಕೇಳಿ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಪ್ಲೇಸ್ ಅನ್ನ ಅವರು ಹೇಳಿಲ್ಲ, ಅಡ್ರೆಸ್ ಕರೆಕ್ಟ್ ಆಗಿ ಹೇಳಿಲ್ಲ. ಸೊ ಹಾಗಾಗಿ ಕಾಲ್ ಮಾಡಿ ಕೇಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಆಟೋ ಕಾರ್ ಡಿಸೈನರ್ ಬೇಕು. ಇದು ಕೂಡ ಮಂಗಳೂರಲ್ಲಿ ಇರುವಂತಹ ಜಾಬ್. ಓಕೆ, ಸೊ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರುವವರು ಆದಷ್ಟು ಬೇಗ ಕಾಲ್ ಮಾಡಿ. 2 ನಂಬರ್ ಇದೆ. ನೋಡಿ, ಉಡುಪಿಯಲ್ಲಿ ಆಫೀಸ್ ಜಾಬ್ ಇದೆ. ಓಕೆ, ಸೊ ಅಕೌಂಟೆಂಟ್ ಬೇಕು, ಎಕ್ಸಿಕ್ಯೂಟಿವ್ ಬೇಕು, ಮತ್ತೆ ಹೆಲ್ಪರ್ ಕೂಡ ಬೇಕು. ಓಕೆ, ನೋಡಿ, PUC ಮತ್ತೆ ಡಿಗ್ರಿ ಆದವರು ಇದಕ್ಕೆ ಕಾಲ್ ಮಾಡಬಹುದು. ಓಕೆ, ಸೊ ನಿಮ್ಮ ರೆಸ್ಯೂಮಿನ ಈ ನಂಬರಿಗೆ ಸೆಂಡ್ ಮಾಡಿ. ನೋಡಿ, ಜ್ಯುವೆಲರಿ ಶಾಪ್ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಸೊ ವೇಕೆನ್ಸಿ ಇದೆ. ಇದು ಕೂಡ ಮಂಗಳೂರಲ್ಲಿ ಇರುವಂತದ್ದು. ಓಕೆ, ಸೊ ಸ್ಯಾಲರಿನ ಮೆನ್ಷನ್ ಮಾಡಿಲ್ಲ, ಬಟ್ ಡಿಗ್ರಿ ಮೇಲೆ ಇರುವಂತಹ ಜಾಬ್ ಇದು. ಓಕೆ, ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ. ಸೊ ನಂಬರ್ ಆದಷ್ಟು ಬೇಗ ಕಾಲ್ ಮಾಡಿ. ನೋಡಿ, ಹಾಸ್ಪಿಟಲ್ ಜಾಬ್ಸ್ ಇದೆ. ಸೊ ರಿಸೆಪ್ಷನಿಸ್ಟ್ ಇದೆ, ಸೂಪರ್ವೈಸರ್ ಇದೆ, ರೂಮ್ ಬಾಯ್ ಇದೆ, ಕಾರ್ ಡ್ರೈವರ್ ಇದೆ, ಎಕ್ಸ್ರೇ ಟೆಕ್ನಿಷಿಯನ್ ಕೂಡ ಇದೆ. ಸೊ ಇದು ಪದೇ ಪದೇ ಬರ್ತಾ ಇರುವಂತಹ ಜಾಬ್, ನೀವು ಹಿಂದಿನ ವಿಡಿಯೋಸ್ ಅಲ್ಲಿ ನೋಡಿರ್ಬೋದು. ಸೊ ಯಾಕೆ ಪದೇ ಪದೇ ಬರುತ್ತೆ ಅಂತ ಹೇಳಿದ್ರೆ, ಸೊ ಅವರಿಗೆ ಕರೆಕ್ಟ್ ವ್ಯಕ್ತಿಗಳು ಸಿಗ್ತಾ ಇಲ್ಲ, ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. 3 ನಂಬರ್ ಇದೆ, ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಷ್ಟೆಲ್ಲ ಜಾಬ್ಸ್ ಇದೆ, ಒಂದಾದ್ರೂ ಜಾಬ್ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ರಿಸೆಪ್ಷನಿಸ್ಟ್ ಅಂತ ಹೇಳಿದ್ರೆ ನಮಗೆ ಗೊತ್ತಲ್ವಾ, ಡಿಗ್ರಿ ಆದವರು. ರೂಮ್ ಬಾಯ್ ಅಂತ ಹೇಳಿದ್ರೆ PUC ಆದವರು. ಸೊ ಎಕ್ಸ್ರೇ ಅಂತ ಹೇಳಿದ್ರೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರುವವರು, ಮತ್ತೆ ಅದರಲ್ಲಿ ಎಜುಕೇಶನ್ಸ್ ಅನ್ನ ಇದ್ದವರು. ಕಾರ್ ಡ್ರೈವರ್ ಅಂತ ಹೇಳಿದ್ರೆ ಲೈಸೆನ್ಸ್ ಇರುವವರು. ಸೂಪರ್ವೈಸರ್ ಅಂತ ಹೇಳಿದ್ರೆ ಸೊ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರುವವರು, ಡಿಗ್ರಿ ಆದವರು. ಓಕೆ, ಸೊ ಕಾಲ್ ಮಾಡಿ. 3 ನಂಬರ್ ಇದೆ.
ನೋಡಿ ಆಫೀಸರ್ ಸ್ಟಾಫ್ ಬೇಕು, ಇದು ಕೂಡ ಡಿಗ್ರಿ ಮೇಲೆ ಇರುವಂತಹ ಜಾಬ್, ಮತ್ತೆ ಮಂಗಳೂರಲ್ಲಿ ಇರುವಂತಹ ಜಾಬ್ ಇದು. ಸೊ ನಂಬರ್ ಇದೆ, ಕಾಲ್ ಮಾಡಿ, ಒಳ್ಳೆ ಸ್ಯಾಲರಿ ಕೊಡ್ತಾರೆ. ಮೇಲ್ ಮತ್ತೆ ಫಿಮೇಲ್ ಎರಡು ಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೋಡಿ ಇನ್ವರ್ಟರ್ ಸರ್ವಿಸ್ ಜಾಬ್ ಅಂತ ಇದೆ. ಓಕೆ, ಸೊ ಸರ್ವಿಸ್ ಟೆಕ್ನಿಷಿಯನ್ ಬೇಕು. ಸೊ IT ಆದವರು ಫ್ರೆಶರ್ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು, ಬಟ್ ಟೂ ವೀಲರ್ ಲೈಸೆನ್ಸ್ ಇರಬೇಕು, ಮತ್ತೆ ಟೂ ವೀಲರ್ ಇರಬೇಕು ಅವ್ರ ಹತ್ರ. ಓಕೆ, ಸೊ ಎರಡು ನಂಬರ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ. ಸೊ ಇಲ್ಲಿ ಎಲ್ಲ ನಾನು ಹಾನೆಸ್ಟ್ ಜಾಬ್ಸ್ ಅನ್ನೇ ಹೇಳೋದು, ಸೊ ಅದ್ರಲ್ಲಿ ಯಾವುದೇ ಡೌಟ್ ಬೇಡ. ಓಕೆ, ಸೊ ಸ್ವಲ್ಪ ಲೆಂತಿ ವಿಡಿಯೋ ಇದೆ ಇದು, ಸೊ ಪೇಷನ್ಸ್ ಇಂದ ನೋಡಿ, ಎಲ್ಲರಿಗೂ ಸಿಗುವಂತಹ ಜಾಬ್ಸ್ ಇದೆ. ನೆಕ್ಸ್ಟ್ ನೋಡಿ ಅಕೌಂಟೆಂಟ್ ಬೇಕು, ಇದು ಕೂಡ ಡಿಗ್ರಿ ಮೇಲೆ ಇರುವಂತಹ ಜಾಬ್. ಡಿಗ್ರಿ ಆದವರು ಮತ್ತೆ ಟ್ಯಾಲಿ ನಾಲೆಜ್ ಇರುವವರು ಆದಷ್ಟು ಬೇಗ ಕಾಲ್ ಮಾಡಿ. ಸೊ ನಂಬರ್ ಇದೆ ನೋಡಿ. ಫಿಮೇಲ್ ಅಕೌಂಟ್ ಸ್ಟಾಫ್ ಬೇಕು. ಓಕೆ, ಸೊ ಫಿಮೇಲ್ ಅಕೌಂಟೆಂಟ್ ಬೇಕು ನೋಡಿ. ಫ್ರೆಶರ್, BCom ಆದವರು ಮತ್ತೆ ಟ್ಯಾಲಿ ಗೊತ್ತಿರುವವರು. ಓಕೆ, ಸೊ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತಾನು ಅವ್ರು ಹೇಳಿಲ್ಲ. ಓಕೆ, ಮತ್ತೆ ಸ್ಯಾಲರಿನ ಮೆನ್ಷನ್ ಮಾಡಿಲ್ಲ. ಕಾಲ್ ಮಾಡಿ, BCom ಆದವರು ಮತ್ತೆ ಟ್ಯಾಲಿ ನಾಲೆಜ್ ಇರುವವರು. ಓಕೆ, ನೆಕ್ಸ್ಟ್ ನೋಡಿ ಆಫೀಸ್ ಬಾಯ್ ಬೇಕು ಮತ್ತೆ ಕೌಂಟರ್ ಸೇಲ್ಸ್ ಬೇಕು. ಸೊ ಆಫೀಸ್ ಬಾಯ್ಗೆ PUC ಮತ್ತೆ ಕೌಂಟರ್ ಸೇಲ್ಸ್ಗೆ ಡಿಗ್ರಿ ಆದವರು ಕಾಲ್ ಮಾಡಿ. ನೋಡಿ SSLC ಆದವರು ಕೂಡ ಕಾಲ್ ಮಾಡಬಹುದು. SSLC ITA ಮತ್ತೆ ಟೂ ವೀಲರ್ ಇರುವವರು ಕಾಲ್ ಮಾಡಿ. ಸೊ SSLC ಇಂದ ಹಿಡಿದು ಡಿಗ್ರಿ ತನಕ ಎಲ್ಲರಿಗೂ ಆಗುವಂತಹ ಜಾಬ್ಸ್ ಅನ್ನೇ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಸ್ಯಾಲರಿ ನೋಡ್ಕೊಳ್ಳಿ, 20,000 ಇದೆ. ಆಫೀಸ್ ಬಾಯ್ಗೆ ಅವರು SSLC ಅಂತ ಹೇಳಿದ್ದಾರೆ, ಮತ್ತೆ ಬೇರೆ ಎಲ್ಲ ITA. ಓಕೆ, ಮತ್ತೆ ಟೂ ವೀಲರ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೋಡಿ ಶೋರೂಮ್ ಜಾಬ್ ಇದೆ. ಓಕೆ, ಸೇಲ್ಸ್ ಎಕ್ಸಿಕ್ಯೂಟಿವ್, ಮತ್ತೆ PF ESIC ಕೂಡ ಕೊಡ್ತಾರೆ, ಮತ್ತೆ ಗುಡ್ ಸ್ಯಾಲರಿ ಅಂತಾನು ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಉಡುಪಿ ಮಂಗಳೂರಲ್ಲಿ ಇರುವಂತಹ ಜಾಬ್ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೋಡಿ ಆಫೀಸರ್ ಸ್ಟಾಫ್ ಬೇಕು ಮತ್ತೆ ಎಲೆಕ್ಟ್ರಿಷಿಯನ್ ಬೇಕು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಫಿಮೇಲ್ ಸ್ಟಾಫ್ ಮತ್ತೆ ಎಲೆಕ್ಟ್ರಿಷಿಯನ್ ಅಂತ ಹೇಳಿದ್ದಾರೆ. ಸೊ ಡಿಗ್ರಿ ಮೇಲೆ ಇರುವಂತಹ ಜಾಬ್ ಇದು. ಸೊ ಪ್ರತಿಯೊಂದಕ್ಕೂ ಕ್ವಾಲಿಫಿಕೇಶನ್ ಅನ್ನ ಅವ್ರು ಹಾಕಿರೋದಿಲ್ಲ, ಬಟ್ ನಮಗೆ ಗೊತ್ತಿರುತ್ತಲ್ವಾ ಈ ಒಂದು ಜಾಬ್ಗೆ ಎಷ್ಟು ಇರಬೇಕು ಅಂತ. ಸೊ ಅವರು ಫ್ರೆಶರ್ ಕೂಡ ಆಗ್ಬಹುದು ಅಂತ ಹೇಳಿದ್ದಾರೆ, ಫ್ರೆಶರ್ ಅಥವಾ ಎಕ್ಸ್ಪೀರಿಯನ್ಸ್ ಇರುವವರು ಕೂಡ ಅಂತ ಹೇಳಿದ್ದಾರೆ. ಬಟ್ ಎಂತ ಗೊತ್ತಾ, ಅವ್ರು ಇಷ್ಟು ಕ್ವಾಲಿಫಿಕೇಶನ್ ಅಂತ ಹೇಳಿಲ್ಲ. ಓಕೆ, ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ ಆಫೀಸ್ ಸ್ಟಾಫ್ ಅಂತ ಹೇಳಿದ್ರೆ ಸೊ ಡಿಗ್ರಿ ಆದವರು ಮತ್ತೆ ಟ್ಯಾಲಿ ಗೊತ್ತಿರುವವರು ಮತ್ತೆ ಫ್ರೆಶರ್ ಆರ್ ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಬೇಡ. ಸೊ ಡಿಗ್ರಿ ಆದವರು ಮತ್ತೆ ಎಕ್ಸ್ಪೀರಿಯನ್ಸ್ ಇರೋರು ಮತ್ತೆ ಎಕ್ಸ್ಪೀರಿಯನ್ಸ್ ಇಲ್ಲದವರು ಕೂಡ ಇದಕ್ಕೆ ಕಾಲ್ ಮಾಡಿ. ನೆಕ್ಸ್ಟ್ ನೋಡಿ ಫಾರ್ಮಾ ಸೇಲ್ಸ್ ಮತ್ತೆ ಡೆಲಿವರಿ ಬಾಯ್ ಬೇಕು. ಓಕೆ, ಡೆಲಿವರಿ ಬಾಯ್ಗೆ SSLC PUC ಆದವರು ಮತ್ತೆ ಲೈಸೆನ್ಸ್ ಇರುವವರು ಕಾಲ್ ಮಾಡಿ. ನೆಕ್ಸ್ಟ್ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿದ್ರೆ ಡಿಗ್ರಿ ಆದವರು ಕಾಲ್ ಮಾಡಿ. ಎರಡು ನಂಬರ್ ಇದೆ. ನೆಕ್ಸ್ಟ್ ನೋಡಿ ಬೇಕರಿಯಲ್ಲಿ ಜಾಬ್ಸ್ ಇದೆ. ಓಕೆ, ಸೊ SSLC ಇಂದ PUC ಡಿಗ್ರಿ ಯಾರು ಬೇಕಾದ್ರೂ ಇದಕ್ಕೆ ಕಾಲ್ ಮಾಡಬಹುದು, ಬಟ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ಬೇಕರಿ ಕುಕ್ ಮತ್ತೆ ಸ್ನಾಕ್ ಮೇಕರ್ ಅಂತ ಹೇಳಿದ್ದಾರೆ. ಸೊ ಈ ತರ ಒಂದು ಕ್ವಾಲಿಫಿಕೇಶನ್ ನಮ್ಮ ಹತ್ರ ಇದೆ, ಸೊ ಅಂತ ಹೇಳಿ ಅವರಿಗೆ ಕಾಲ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ ಶೈನ್ ಎಂಟರ್ಪ್ರೈಸಸ್ ಅಂತ. ಸೊ ನಾಟ್ ಕ್ಲಿಯರ್ಲಿ ಮೆನ್ಷನ್ಡ್. ಸೊ ಶೈನ್ ಎಂಟರ್ಪ್ರೈಸಸ್ ಅಲ್ಲಿ ಜಾಬ್ಸ್ ಇದೆ, ಬಟ್ ಯಾವ ಜಾಬ್ ಅಂತ ಹೇಳಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಸೊ ಇಷ್ಟೆಲ್ಲ ಜಾಬ್ಸ್ ಇದೆ. ಸೊ ಎಲ್ಲ ಜೆನ್ಯೂನ್ ಜಾಬ್ಸ್ ಅನ್ನೇ ನಾನು ಅಪ್ಲೋಡ್ ಮಾಡೋದು. ಸೊ ಅವ್ರು ಯಾವ ಜಾಬ್ ಹೇಳಿರ್ತಾರೆ ಅದೇ ಜಾಬ್ ಅನ್ನ ಮೆನ್ಷನ್ ಮಾಡ್ತೀನಿ. ಒಂದು ವೇಳೆ ಯಾವ ಜಾಬ್ ಅಂತ ಹೇಳಲಿಲ್ಲ, ಅವರಿಗೆ ಜನ ಬೇಕು ಅಂತ ಹೇಳಿದ್ರೆ ಅವರು, ಸೊ ಆಸ್ ಇಟ್ ಈಸ್ ನಾನು ಅದೇ ತರ ವಿಡಿಯೋಸ್ ನ ಮಾಡ್ತೀನಿ. ಸುಮ್ಮನೆ ಅವ್ರು SSLC ಮೇಲೆ ಕರೆದಿದ್ದಾರೆ, PUC ಮೇಲೆ ಕರೆದಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಸೊ ಅವ್ರು ಏನ್ ಕೊಟ್ಟಿರ್ತಾರೆ ನಾನು ಅದನ್ನೇ ಮಾಡ್ತೀನಿ. ಓಕೆ, ಸೊ ಇದರಲ್ಲಿ ಅವ್ರು ಯಾವ್ದು ಜಾಬ್ ಅಂತ ಹೇಳಿಲ್ಲ, ಹಾಗಾಗಿ ನಾನು ಜಾಬ್ ನ ಮೆನ್ಷನ್ ಮಾಡಿಲ್ಲ. ಓಕೆ, ಕ್ವಾಲಿಫಿಕೇಶನ್ ಹೇಳಿಲ್ಲ, ಬಟ್ ನಿಮ್ಮ ಹತ್ರ ಈ ತರ ಒಂದು ಕ್ವಾಲಿಫಿಕೇಶನ್ ಇದ್ರೆ, ನಮ್ಮ ಹತ್ರ ಈ ತರ ಒಂದು ಡಿಗ್ರಿ ಆಗಿದೆ, SSLC ಆಗಿದೆ, PUC ಆಗಿದೆ, ನಮ್ಗೆ ಯಾವ ತರ ಜಾಬ್ಸ್ ಇದೆ ಅಂತ ಹೇಳಿ ಅವರಿಗೆ ಕಾಲ್ ಮಾಡಿ ಕೇಳಿ. ಓಕೆ, ಸೊ ವೇಕೆನ್ಸಿ ಇರೋದಕ್ಕೆ ನಾನು ವಿಡಿಯೋ ಮಾಡೋದು. ಓಕೆ, ಸೊ ಇದರಲ್ಲಿ ಯಾವುದೇ ಡೌಟ್ ಬೇಡ. ಡೈಲಿ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ. SSLC ಗಿಂತ ಮೇಲೆ, SSLC ಗಿಂತ ಕೆಳಗಡೆ, ಸೊ ಮನೆ ಕೆಲಸಕ್ಕೆ, ಸೆಕ್ಯೂರಿಟಿ ಗಾರ್ಡ್ ಎಲ್ಲ ತುಂಬಾ ವಿಡಿಯೋಸ್, ಜಾಬ್ ವಿಡಿಯೋಸ್ ಅನ್ನ ನಾನು ಜಾಬ್ಸ್ ಅನ್ನ ನಾನು ವಿಡಿಯೋಸ್ ಅಲ್ಲಿ ಹಾಕಿದ್ದೀನಿ. ಓಕೆ, ಸೊ ಅದನ್ನ ಚೆಕ್ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಚೆಕ್ ಮಾಡಿ, ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋನು ಬರುತ್ತೆ. ಸೊ ಈ ವಿಡಿಯೋದಲ್ಲಿ ಯಾವ ಜಾಬ್ ನಿಮ್ಗೆ ಇಷ್ಟ ಆಯ್ತು ಅದಕ್ಕೆ ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಸೊ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಪ್ಲೀಸ್ ಲೈಕ್ ಕೊಡಿ. ಸೊ ನೋಡ್ತೀರಾ ಬಟ್ ಲೈಕ್ ಕೊಡಲ್ಲ, ಯಾಕಂದ್ರೆ ಅದು ನಿಮ್ಗೆ ರೀಚ್ ಆಗುತ್ತೆ, ನೀವು ಆದ್ಮೇಲೆ ಬೇರೆಯವರಿಗೆ ರೀಚ್ ಆಗಲ್ಲ. ಸೊ ನೀವು ಲೈಕ್ ಕೊಟ್ರೆ ಬೇರೆಯವ್ರ ಮೊಬೈಲಿಗೂ ಹೋಗುತ್ತೆ. ಪ್ಲೀಸ್ ನೀವು ಲೈಕ್ ಕೊಡಿ, ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ.